ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತಿಲ್ಲಿ ಮಲೆನಾಡು ವಿಶೇಷ ಹೆರಿ ಚಟ್ನಿ ಮತ್ತು ಅಪ್ಪೆ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಅಡುಗೆಯನ್ನು ನೀವು ತೋತಾಪುರಿ ಮಾವಿನಕಾಯಿ ಅಥವಾ ಆಮ್ಲೆಟ್ ಮಾವಿನಕಾಯಿ ಯಾವುದ್ರಲ್ಲಾದರೂ ಮಾಡ್ಕೋಬಹುದು. ಉಪ್ಪಿನಕಾಯಿ ಮಾಡೋಕ್ಕೆ ಬರಲ್ಲ, ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಅಂತ ಅನ್ನೋರು ಈ ಥರ ಸುಲಭವಾಗಿ ಮಾಡ್ಕೋಬಹುದು. ನಾನು ಹುಳಿಕಾಯಿದು ಇದು ಒಂದು 6 ಮಾವಿನಕಾಯಿ ತೊಗೊಂಡು ತೊಳೆದು ಒರೆಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದು ಹಣ್ಣು ಬಣ್ಣ ಬರಬಾರ್ದು, ಆ ಥರ ಹಾಳಾಗಿದ್ದ ಕಾಯಿಗಳನ್ನು ನಾವು ತೆಗೆದಿಟ್ಬಿಡಬೇಕು. ಹಂಪ ಬಣ್ಣ ಬಂದಾಗ ಬಣ್ಣ ಚೇಂಜ್ ಆಗಿರೋದನ್ನ ಎತ್ತಿಟ್ಕೊಂಡ್ಬಿಡ್ಬೇಕು. ಈ ಥರ ಕಾಯಿಯನ್ನು ಸ್ಲೈಸ್ ಮಾಡಿ ಹೆಚ್ಕೋಬೇಕು. ನಾವು ಅದಕ್ಕೆ ಹೆರಿಯೋದು ಅಂತ ಹೇಳ್ತೀವಿ. ಅದಕ್ಕಾಗಿ ಇದಕ್ಕೆ ಈ ಅಡುಗೆಗೆ ಹೆರಿ ಚಟ್ನಿ ಅಂತ ಹೇಳಬಹುದು, ಗೊತ್ತಿಲ್ಲ. ಒಂದು ಲೇಯರು ಮಾವಿನಕಾಯಿ ಹೋಳು, ಸ್ವಲ್ಪ ಉಪ್ಪು, ಪುಡಿ ಉಪ್ಪಾದರೂ ತೊಗೊಳ್ಳಿ, ಕಲ್ಲುಪ್ಪಾದರೂ ತೊಗೊಳ್ಳಿ. ಈ ಥರ ರೌಂಡಾಗಿ ನೀವು ಹಾಕಿದಾಗ ಉಪ್ಪು ಹೆಚ್ಚು ಆಗಲ್ಲ, ಕಡಿಮೆನೂ ಆಗಲ್ಲ, ಸರಿಯಾಗಿ ಬರುತ್ತೆ. ಆ ಥರ ಒಂದು ಮಾವಿನಕಾಯಿ ಹೋಳು ಸ್ವಲ್ಪ ಉಪ್ಪು ಹಾಕಿ ಇದೇ ಥರ ನಾನು ಮಾಡಿರೋ ಮೆಥಡಲ್ಲೇ ಮಾಡಿ, ಆಮೇಲೆ ಲಾಸ್ಟಲ್ಲಿ ಎಲ್ಲ ಉಪ್ಪೆಲ್ಲ ಹಾಕಿ ಸರಿಯಾಗಿ ಕಲಿಸ್ಬೇಕು. ಒಂದಕ್ಕೊಂದು ಹಿಡಿಬೇಕು ಉಪ್ಪು. ಹೋಳು ಮತ್ತು ಉಪ್ಪು, ಮಾವಿನಕಾಯಿ ಹುಳಿ ಇರುತ್ತಲ್ವ, ಉಪ್ಪು ಎರಡು ಮಿಕ್ಸ್ ಆದರೆ ನಿಮಗೆ ನೀರು ಬಿಡುತ್ತೆ. ಹಾಗಾಗಿ ಈ ಅಡುಗೆಗೆ ನೀರಿನ ಅವಶ್ಯಕತೆ ಇಲ್ಲ. ಆ ಗೋಟೆಯನ್ನು ನಾನು, ಅದಕ್ಕೂ ರಸ ಇತ್ತು, ಹಾಗಾಗಿ ಅದರಲ್ಲಿ ನಾನು ನೀರು ಮಾಡ್ತಾಯಿದ್ದೀನಿ. 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಹಾಕುವಾಗಲೇ ಉಪ್ಪು ಹಾಕ್ಬಿಟ್ಟಿದ್ದೆ, ಜೊತೆಗೆ 3 ಹಸಿಮೆಣಸಿನ್ಕಾಯಿನೂ ಹಾಕಿದ್ದೆ. ಕುಕ್ಕರ್ ಕೂಗಿ ತಣ್ಣಗಾದಾಗ ಮಾವಿನಕಾಯಿ ಓಟೆಯನ್ನು ನೀವು ಚೆನ್ನಾಗಿ ಕಿವುಚ್ಕೋಬೇಕು. ಕಿವುಚಿದ್ರೆ ನಿಮಗೆ ಗಟ್ಟಿಯಾದ ಪಲ್ಪ್ ಸಿಕ್ಕುತ್ತೆ. ನಾನು 1 ಲೋಟ ನೀರು ಹಾಕಿದ್ದೆ ಅಲ್ಲ ಫಸ್ಟು ಕುಕ್ಕರ್ಗೆ, ಆಮೇಲೆ ಇನ್ನೊಂದು ಲೋಟ ನೀರು ಹಾಕಿದ್ದೀನಿ, ಅದು ನಿಮಗೆ ತೋರಿಸಿಲ್ಲ. ಇದಕ್ಕೆ ಬೆಲ್ಲ ಎಲ್ಲ ಬೇಡ, ಬೇಕಿದ್ದರೆ ರುಚಿಗೆ ತಕ್ಕಷ್ಟು ಅಂತ ಹೇಳ್ತೀವಲ್ಲ ಅದು ಹಾಕಬಹುದು. ಈ ಥರ ಚೆನ್ನಾಗಿ ಕಿವುಚ್ಕೊಂಡು ಆ ಹಸಿಮೆಣಸಿನ್ಕಾಯಿನೂ ಕಿವುಚಬೇಕು, ಅದರಲ್ಲಿರೋ ಖಾರ ಬಿಡಬೇಕು. ಈ ಥರ ನೀರಾಗಿರುತ್ತಲ್ಲ, ಇದು ಹೇಗೆ ಇದನ್ನು ಅಡುಗೆ ಅನ್ನಕ್ಕೆ ಹಾಕ್ಕೊಳ್ಳೋದು ಅಂತ ನೀವು ಯೋಚನೆ ಮಾಡಬಹುದು. ಆದರೆ ಇದನ್ನು ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದಾಗಲೇ ಅದರ ರುಚಿ ಗೊತ್ತಾಗೋದು, ಅದರ ಸ್ವಾದ ನಮಗೆ ಅನುಭವಿಸೋಕ್ಕಾಗೋದು. ಇದಕ್ಕೆ ರುಚಿ ಕೊಡೋದು ಕೊಬ್ಬರಿ ಎಣ್ಣೆಯಲ್ಲಿ ನಾನು ಸಾಸಿವೆ, ಕರಿಬೇವು, ಇಂಗು ಒಗ್ಗರಣೆ ಹಾಕಿದ್ದೀನಿ. ಈಗಲೇ ನೀವು 2 ಕೆಂಪು ಮೆಣಸಿನಕಾಯಿಯನ್ನು ಹಾಕ್ಬೋದು, ಅದು ನಿಮಗೆ ವಿಶೇಷವಾದ ರುಚಿಯನ್ನು ಕೊಡುತ್ತೆ. ಹಾಗಾಗಿ ಮಲೆನಾಡು ಕಡೆಗಳಲ್ಲಿ ಮಾವಿನಕಾಯಿ ಬಿಡೋಕ್ಕೆ ಶುರುವಾದಾಗ ಮುಗಿಯೋವರೆಗೂ ಅಪ್ಪೆ ಹುಳಿ ಅಥವಾ ನೀರುಗೊಜ್ಜಿರುತ್ತೆ. ವಿಶೇಷ ದಿನಗಳಂತೂ ಇದು ಇರಲೇಬೇಕು, ಜೀರ್ಣಕಾರಿ. ಹಾಗೆ ಈ ಹೋಳುಗಳನ್ನು ನಾನು 2 ಅವರ್ಸ್ ಬಿಡಬೇಕು. ನಿಜ ಅಂದರೆ ನಾನೊಂದು ½ ಆನ್ ಅವರ್ ಬಿಟ್ಟಿದ್ದೆ. 2 ಅವರ್ಸ್ ಬಿಟ್ಟರೆ ತುಂಬ ನೀರು ಬಿಟ್ಕೊಳ್ಳುತ್ತೆ. ಸೊ ಇದು ತೋರ್ಸೋಕ್ಕೆ ಹೋದರೆ ನಿಮಗೆ 1 ಹೋಳು ತೆಗಿತಿದ್ದಂಗೆ 2 ಹೋಳು ಬೀಳ್ತಾಯಿದೆ. ತೋರ್ಸೋಕ್ಕೆ ಗೊತ್ತಾಗ್ತಿಲ್ಲ, ಆದರೂ ನೋಡಿ 1-2 ಹನಿ ನಿಮಗೆ ಕಾಣಿಸ್ತು ಅಲ್ವಾ. ಇದಕ್ಕೆ ನಾನು 2 ಸ್ಪೂನ್ ಮೆಂತ್ಯ ಕಾಳನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿದ್ದೀನಿ. ಹಾಗೆ ಒಲೆ ಆಫ್ ಮಾಡಿ 2 ಮುಷ್ಟಿ, ಗಟ್ಟಿಯಾದ 2 ಮುಷ್ಟಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಸ್ವಲ್ಪ ಹುಳಿ ಇತ್ತು, ನಿಮಗೆ ಬೇಕಿದ್ದರೆ ಗುಂಟೂರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಾಕ್ಕೋಬಹುದು. ಮೊದಲು ಮೆಣಸಿನ್ಕಾಯಿ ಮೆಂತ್ಯ ಪುಡಿ ಮಾಡ್ಕೋಬೇಕು. ಅಭ್ಯಾಸ ಇಲ್ಲ ಅಂದರೆ ನೀವು ಫಸ್ಟು ಮಾವಿನಕಾಯಿ ಹೋಳುಗಳನ್ನು ಪೇಸ್ಟ್ ಮಾಡಿಕೊಂಡು ಆಮೇಲೆ ಮೆಣಸಿನ್ಕಾಯಿನೂ ಮಿಕ್ಸಿ ಮಾಡಬಹುದು ಜೊತೆಗೆ. ಆದರೆ ಆದಷ್ಟು ನೈಸಾಗಿ ಇರಬೇಕು, ತರಿ ಇರಬಾರ್ದು.
ಇದಕ್ಕೀಗ ಒಂದು 6 ಸೌಟಷ್ಟು ಮಾಮೂಲಿ ಎಣ್ಣೆ, ಇದು ಕೊಬ್ಬರಿ ಎಣ್ಣೆ ಅಲ್ಲ, ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಬೇಡಿ. ಈ ಸಮಯದಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಬೇಡ, ಯಾಕಂದರೆ ತುಂಬ ದಿನ ಇರಬೇಕಲ್ವಾ. ಹಾಗಾಗಿ ಸಾಸಿವೆ ಇಂಗು ಚಟಪಟ ಅಂದಮೇಲೆ ನೈಸಾಗಿ ರುಬ್ಬಿಟ್ಟಂಥ ಪೇಸ್ಟು ಹಾಕಬೇಕು, ಮಾವಿನಕಾಯಿ ಪೇಸ್ಟ್ ಹಾಕಬೇಕು. ಎಣ್ಣೆ ತುಂಬ ಅಂತ ಅನ್ನಿಸ್ಬೋದು ನಿಮಗೆ, ಇಲ್ಲ ಅದು ಕಲಿಸಿದಾಗ ನಿಮಗೆ ಮೊದಲು ಅದೆಲ್ಲ ಹೀರ್ಕೊಳ್ಳುತ್ತೆ. ಆಯಿತು ಅಂತಂದಾಗ ಬಣ್ಣನೂ ಚೇಂಜ್ ಆಗುತ್ತೆ, ಎಣ್ಣೆನೂ ಬಿಡುತ್ತೆ. ಎಣ್ಣೆ ಬಿಟ್ಟು ತಳನೂ ಬಿಡುತ್ತೆ ಪೇಸ್ಟು. ಕೈ ಬಿಡ್ದಂಗೆ ಮತ್ತು ಮೀಡಿಯಮ್ ಸಿಮ್ಮಲ್ಲಿ ಮಾಡಬೇಕು, ಕೈ ಬಿಡದಿರೋ ಹಾಗೆ ನಾವು ಕೆದಕ್ತಾ ಇರಬೇಕು, ತಳ ಹಿಡಿಯಲ್ಲ. ಇದು ವರ್ಷ 6 ತಿಂಗಳಾದರೂ ಕೆಡಲ್ಲ, ಹೊರಗಡೆನೇ ಇರುತ್ತೆ, ಫ್ರಿಜ್ಜಲ್ಲಿ ಇಡಬೇಕು ಅಂತಿಲ್ಲ. ನೀವು ಬೇಕಿದ್ದರೆ ಫ್ರಿಜ್ಜಲ್ಲಿ ಇಟ್ಕೋಬಹುದು. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ರೆಡಿ ಆಗಿದೆ ನೋಡಿ, ಎಣ್ಣೆ ಬಿಟ್ಟಿದೆ ಅಲ್ಲ, ಎಣ್ಣೆ ಬಿಟ್ಟಿದೆ, ತಳನೂ ಬಿಟ್ಟಿದೆ, ಎಲ್ಲ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ. ಅನ್ನಕ್ಕೆ ಮಾಡಿಟ್ಕೊಂಡ್ರೆ ಮತ್ತು ದೋಸೆ, ಇಡ್ಲಿ, ಚಪಾತಿ ಸಮಯಕ್ಕೆ ಯಾವುದಕ್ಕಾದರೂ ನಡೆಯುತ್ತೆ, ರೊಟ್ಟಿಗೆಲ್ಲ ಆಗುತ್ತೆ. ಮೊಸರು ಸ್ವಲ್ಪ ಈ ಚಟ್ನಿ ಹಾಕ್ಕೊಂಡು ಊಟ ಮಾಡಿದ್ರು, ಅಂದರೆ ದೋಸೆ ಚಟ್ನಿ ಚಪಾತಿ ಜೊತೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಇದು ಹೆರಿ ಚಟ್ನಿ, ನಾವೆಲ್ಲ ಹೆರಿ ಚಟ್ನಿ ಅಂತೀವಿ. ರುಚಿಯಾದ 2 ಅಡುಗೆ ತೋರಿಸಿದ್ದೀನಿ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ವಿಡಿಯೋ. ನನಗಿದು 1 ಬಾಟ್ಲು ತುಂಬಿ ಮತ್ತು ಸ್ವಲ್ಪ ಪ್ಲಾಸ್ಟಿಕ್ ಡಬ್ಬದಲ್ಲಿ ತುಂಬಿಟ್ಟಿದ್ದೀನಿ. ಯಾವ ಕಾರಣಕ್ಕೂ ಸ್ಟೀಲ್ ಡಬ್ಬ ಯೂಸ್ ಮಾಡಬೇಡಿ, ಸ್ಟೀಲ್ ಡಬ್ಬ ಹಾಳಾಗುತ್ತೆ. ವೀಕ್ಷಕರೇ, ನಮ್ಮ ಮಕ್ಕಳು ಬ್ಲಾಗ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟು ಶೇರು ಇರಲಿ. ತಣ್ಣಗಾದಮೇಲೆ ಬಾಟಲ್ನ ತುಂಬಿಟ್ಕೊಂಡ್ರೆ ವರ್ಷ ಆದರೂ ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು.